ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಸರ್ಕಾರದ ವಿರುದ್ಧ ಮಾಧ್ಯಮದ ಮೂಲಕ ಪತ್ರಿಕಾಗೋಷ್ಠಿ ಕರೆದು ಮಾಡಿರೋ ಹೋರಾಟ ಮಾತ್ರ ಹೋರಾಟ ಅಂತ ತೀರ್ಮಾನ ಮಾಡ್ತಿರೋ ಅಥವಾ ಜೆಡಿಎಸ್ ನಡೆಸ್ತಾ ಇರೋ ಜನಗಳ ಮಧ್ಯೆ ಹೋರಾಟ ಅಂತೀರೋ? ಕ್ಲಿಯರ್ ಆಗಿ ಹೇಳಿ. ನಾವು ಜನಗಳ ಮಧ್ಯೆ ಹೋಗಿಲ್ವಾ? ಹಾಗಾದ್ರೆ ನಮ್ಮ ಡಿವಿಷನಲ್ ಮೀಟಿಂಗ್ ಜನಗಳ ಮಧ್ಯೆ ಅಲ್ವಾ? ರಾಜಕೀಯ ಪಕ್ಷಗಳ ನಾಯಕರು ಮೀಟಿಂಗ್ ಕರೆದಾಗ ಜನ ಬರೋದ್ರ ಬಗ್ಗೆ ಜನಕ್ಕೆ ಅನುಮಾನ ಇದೆ. ಅಲ್ಲ, ನಾವು 321 ಕಿಲೋಮೀಟರ್ ನಡೆದಿರೋದು ಜನಗಳ ಮಧ್ಯೆ ಅಲ್ವಾ? ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಪ್ರೊಟೆಸ್ಟ್ ರ್ಯಾಲಿಗಳು ಮಾಡಿರೋದು ಜನಗಳ ಮಧ್ಯೆ ಅಲ್ವಾ? ಅಥವಾ ನಾವು ಇಲ್ಲಿ ರ್ಯಾಲಿಗಳು ಮಾಡ್ತಾ ಇರ್ತಕ್ಕಂಥದ್ದು ಜನಗಳಿಗೋಸ್ಕರ, ಜನಗಳ ಮಧ್ಯೆ ಅಲ್ವಾ? ಈಗ ನಿಮ್ಮ ರಾಜಭವನ ಚಲೋ, ಈಗ ಯಾರೋ ಇದನ್ನ ಮಾಧ್ಯಮದಲ್ಲಿ ಒಂದು ರೀತಿಯ ತಪ್ಪು ಕಲ್ಪನೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ, ಕಾಂಗ್ರೆಸ್ ಏನು ಮಾಡ್ತಾ ಇಲ್ಲ ಅಂತ. ಲೋಕಾಯುಕ್ತದ ಮುಂದೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಲೋಕಾಯುಕ್ತದ ಆಧಾರದ ಮೇಲೆ ಅವರು ಎನ್ಕ್ವೈರಿ ಮಾಡಿದ್ರು. ತದನಂತರ ನಾವು ರಾಜ್ಯಪಾಲರಿಗೆ ಹೋಗಿ ಹೇಳಿದ ಮೇಲೆ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಹೋರಾಟದ ಒಂದು ಭಾಗ ಆಯಿತು. ಕಾಂಗ್ರೆಸ್ ಪಕ್ಷದ ಅನೇಕ ಹಿರಿಯ ನಾಯಕರುಗಳು ರಾಜ್ಯ ಬಿಜೆಪಿ ಸರ್ಕಾರದ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಬಿಜೆಪಿ ವಿರುದ್ಧ ಕಠಿಣ ನಿಲುವು ತಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ತಮ್ಮ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಅಥವಾ ಕಾರ್ಯಕರ್ತರ ಒಗ್ಗಟ್ಟನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರಾಜಭವನ ಚಲೋ ಅನ್ನುವಂಥ ಒಂದು ಪ್ರಹಸನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ನಾವು ಯಾರು ಏನೇ ವ್ಯಾಖ್ಯಾನ ಮಾಡಬಹುದು, ಅದು ಅವರಿಗೆ ಬಿಟ್ಟಂಥ ವಿಚಾರ. ಆದರೆ ಕಾಂಗ್ರೆಸ್ ಪಕ್ಷ ಈ ಸರ್ಕಾರದ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ. ನಾವು ಮುಂದುವರಿಸ್ತೇವೆ. ಇನ್ನೂ ಜನಗಳ ಹತ್ತಿರ ಹೋಗಿ ಇನ್ನೂ ಕೂಡ ಹೋಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಅಂದರೆ ಪಂಚಾಯಿತಿಯ ಮಟ್ಟದಲ್ಲಿ ಮತ್ತು ತಾಲೂಕಿನ ಮಟ್ಟದಲ್ಲಿ ಆ ಜನರ ಮಧ್ಯೆ ಹೋಗಿ ವಿಚಾರಗಳನ್ನು ಹೇಳುವಂಥ ಈಗ ಕಾರ್ಯಕ್ರಮಗಳನ್ನು ಕೂಡ ಈಗ ನಾವು ರೂಪಿಸ್ತಾ ಇದ್ದೇವೆ. ಅಂದರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಇಂಥದಕ್ಕೆ ಯಾವತ್ತೂ ಹೆದರ್ಕೊಂಡು ಮನೇಲಿ ಕೂತಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಒಬ್ಬ ಟೀಮ್ ಲೀಡ್ರು, ನಿಮ್ಮ ಜೊತೆ ಟೀಮ್ ಬರಬೇಕು. ಒಬ್ಬ ಲೀಡ್ರ್ ಕೈಲಿ ಹೋರಾಟ ಮಾಡೋಕ್ಕಾಗಲ್ಲ. ನಿಮ್ಮ ಟೀಮೇ ನಿಮ್ಮ ಜೊತೆ ಇಲ್ವೇ? ನಿಮ್ಮ ಟೀಮ್ ಪಕ್ಷದ ಆಡಳಿತ ಪಕ್ಷ ಬಿಜೆಪಿ ಸರ್ಕಾರದ ಜೊತೆ ಇದೆ. ನೀವು ಲೀಡ್ರ್ ಒಬ್ರು ಏನು ಮಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಅವ್ರ ಜೊತೆ ಇದಾರೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ. ಈಗ ಯಾರು ನಮ್ಮ ಟೀಮ್ ಇಲ್ಲ ಹೇಳಿ? ಯಾರು ನಮ್ಮ ಜೊತೆ ಇಲ್ಲ ಹೇಳಿ? ಯಾವ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರು ಭಾಗವಹಿಸಿಲ್ಲ? ಯಾವ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಯಾವುದೇ ಆಗಿರ್ಬೋದು, ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಒಬ್ಬರಲ್ಲ ಒಬ್ಬರು ನಾಯಕರು ಬಂದೇ ಬರ್ತಾರೆ. ಸಚಿವರುಗಳು ಕೇಂದ್ರದಲ್ಲಿ ಅವರಿಗೆ ಸಮಯ ಸಿಕ್ಕಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದಾರಲ್ಲ, ಬರ್ಬೇಕಲ್ಲ. ನೀವು ಮೇಲೆ ಪಕ್ಷದ ನಾವು ಅವ್ರನ್ನ ಹೊರಗೆ ಹಾಕಕ್ಕಾಗತ್ತಾ? ಅವ್ರು ಬರಲೇಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಭಾಗವಹಿಸಲೇಬೇಕು. ಕಾಂಗ್ರೆಸ್ ಪಕ್ಷದ ಹೋರಾಟದಲ್ಲಿ ನಿರಂತರವಾಗಿ ಅವರು ಭಾಗವಹಿಸಬೇಕಾಗ್ತದೆ. ಯಾಕೆಂದ್ರೆ ಅದೇ ನಮ್ಮ ಒಂದು ಧ್ಯೇಯೋದ್ದೇಶ. ಇವತ್ತು ನಾವು ಇವರು ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ರಾಜ್ಯದಲ್ಲಿ, ಇದನ್ನು ನೋಡ್ಕೊಂಡು ಕಾಂಗ್ರೆಸ್ ಪಕ್ಷ ಕೂತ್ಕೊಳ್ಳೋಕ್ಕಾಗ್ತದೆ? ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಒಂದು ರಚನಾತ್ಮಕ ಹೋರಾಟ ಮಾಡಲಿಲ್ಲ, ಇನ್ಮೇಲಾದ್ರೂ ಮಾಡಲಿ ಪಾಪ ಅಂತ ಏನೋ ಒಂದು ಕನಿಕರ ತೋರಿದ್ದಾರೆ ನಿಮ್ಮ ಮೇಲೆ. ಹಾಗಾದ್ರೆ ನಿಮ್ಮ ಹೋರಾಟಕ್ಕೆ ಎಷ್ಟು ಬೆಂಬಲ ಸಿಗ್ಬೋದು ಅಂತ ಅನ್ಸುತ್ತೆ ನನಗೆ? ಸನ್ಮಾನ್ಯ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಮಗೆ ಜನ ಕೊಡ್ತಾರೆ ಸರ್ಟಿಫಿಕೇಟ್. ಮುಂದೆ ಚುನಾವಣೆ ಬರಲಿ, ಅವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನು ತೀರ್ಮಾನ ಬರ್ತದೆ ಅನ್ನೋದನ್ನ ಆಮೇಲೆ ಗೊತ್ತಾಗ್ತದೆ ಅವ್ರಿಗೆ. ನಾವು ಇವರ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಜನಗಳ ಸರ್ಟಿಫಿಕೇಟ್, ಆಮೇಲೆ ನೋಡೋಣ. ರೈಟ್. ತಾವು ಹೇಳಿದ್ರಿ ತಮ್ಮ ಪಕ್ಷದಲ್ಲಿ ಒಗ್ಗಟ್ಟಿದೆ, ನಮ್ಮ ಪಕ್ಷದ ನಾಯಕರೆಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ ಅಂತೇಳಿ. ಬಹಿರಂಗವಾಗಿ ಇಬ್ಬರು ದೊಡ್ಡ ನಾಯಕರುಗಳು ನಿಮ್ಮ ಪಕ್ಷದವರು ಬಹಿರಂಗ ಹೇಳಿಕೆಗಳ ಮೇಲೆ, ಪರ ವಿರೋಧ ಹೇಳಿಕೆಗಳನ್ನು ನೀಡ್ತಾ ಹೋದ್ರು. ಏನು ಕ್ರಮ ಕೈಗೊಂಡ್ರಿ ಅವ್ರ ಮೇಲೆ? ತಾವು ಹೇಳ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ವಿಶ್ವನಾಥ್ ಅವ್ರ ಬಗ್ಗೆ. ಅವರು ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡು ಅವರು ಒಬ್ಬರಿಗೊಬ್ಬರಿಗೆ ನೇರವಾದ ಆಪಾದನೆ ಮಾಡಲಿಲ್ಲ. ಏನೋ ಅವರ ವೈಯಕ್ತಿಕ ವಿಚಾರಗಳನ್ನು, ತೀರ್ಮಾನಗಳನ್ನು ಹಿನ್ನೆಲೆಯಲ್ಲಿ ಅವ್ರು ಮಾತಾಡಿಕೊಂಡ್ರು. ಆದರೂ ಕೂಡ ನಾನು ಅವರಿಬ್ಬರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಅವರಿಬ್ಬರಿಗೂ ಕೂಡ ನೀವು ಮಾತನಾಡಬಾರ್ದು, ಬಹಿರಂಗವಾಗಿ ಪಕ್ಷದ ಗೌರವವನ್ನು ಕಾಪಾಡಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರಿಗೂ ಹೇಳಿದ್ದೇನೆ. ನಮ್ಮ ವರಿಷ್ಠರಿಗೂ ಕೂಡ ಗಮನಕ್ಕೆ ತಂದಿದ್ದೇನೆ. ಎಲ್ಲಿಯವರೆಗೆ ಅಂದರೆ ವರಿಷ್ಠರು ಕೂಡ ಅವರನ್ನು ಏನೋ ಒಂದು ರೀತಿಯಲ್ಲಿ ಈ ರೀತಿ ಬಹಿರಂಗವಾಗಿ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡಬಾರದು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರೈಟ್. ಪ್ರಾಮಾಣಿಕವಾಗಿ ಹೇಳಿ ಪರಮೇಶ್ವರ್ಜಿ, ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಹೈರಾಣ ಆಗೋಗಿಲ್ವಾ? ನೋಡಿ, ಯಾವ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ, ಯಾವತ್ತಿಲ್ಲ ಹೇಳಿ. ಈ ಅಭಿಪ್ರಾಯ ಭೇದ, ಭಿನ್ನಾಭಿಪ್ರಾಯ ಎಲ್ಲ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ನಡೀಬೇಕಾದ ಚರ್ಚೆಯಲ್ಲಿ ಬರಬೇಕಾದಂಥ ವಿಚಾರ. ಬಹಿರಂಗವಾಗಿ ನೀಡುವ ಹೇಳಿಕೆಗಳೆಲ್ಲ ಯಾರಾದರೂ ಅಭಿಪ್ರಾಯ ಭೇದ ಅಂತ ಹೇಳಲ್ಲ. ಬಹಿರಂಗವಾಗಿ ಏನಂತ ವ್ಯಾಖ್ಯಾನಿಸ್ತೀರಿ ನೀವು ಇದು ಅಭಿಪ್ರಾಯ ಭೇದ ಅಂತ? ಬಹಿರಂಗವಾಗಿ ಸನ್ಮಾನ್ಯ ಧರ್ಮಸಿಂಗ್ ಅವರು ಮಾಧ್ಯಮದ ಮೂಲಕ ಎಕ್ಸಿಕ್ಯೂಟಿವ್ ಕಮಿಟಿಯ ಪಟ್ಟಿಯ ಬಗ್ಗೆ ಮಾತನಾಡಿದ್ದಾರೆ ಬಿಟ್ಟರೆ ಅವರು ಬೇರೆ ಯಾವುದನ್ನೂ ಕೂಡ ಅವರು ಚರ್ಚೆ ಮಾಡಿಲ್ಲ.
ಬೇರೆ ಇನ್ಯಾವ ನಾಯಕರು ಕೂಡ ಮಾಧ್ಯಮದ ಮುಂದೆ ಬಂದು ಬಹಿರಂಗವಾಗಿ ನನ್ನ ಗುಂಪಿನವರಿಗೆ ನೀವು ಏನು ಮಾಡಲಿಲ್ಲ ಅಥವಾ ಆ ರೀತಿ ಮಾತುಗಳು. ಕೆಲವು ರಾಷ್ಟ್ರ ಮಟ್ಟದಲ್ಲಿರೋ ರಾಜ್ಯದ ನಾಯಕರು, ಕೆಲವು ರಾಜ್ಯದಲ್ಲಿರುವ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರು, ಇವರೆಲ್ಲರಿಗೂ ಒಬ್ಬರಿಗೊಬ್ರು ಸರಿ ಇದೆ ಅಂತ ಹೇಳ್ತೀರಾ? ಅಲ್ಲ, ಇದು ಮೊದಲಿನಿಂದನೂ ನಡ್ಕೊಂಡು ಬಂದು ಈಗ ನಾನೊಬ್ಬ ಬಂದು ಏನೋ ಎಲ್ಲವನ್ನು ಸರಿ ಮಾಡಿ ಎಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಿ ಸರಿಯಾಗಿ ಇಟ್ಬಿಡ್ತೀನಿ ಅಂತ ಹೇಳೋದಿಲ್ಲ. ಅವರವರಿಗೆ ಅನಿಸಿಕೆ ಏನಿದೆ, ಅವರು ಅನೇಕ ರಾಜಕೀಯದ ಹಿನ್ನೆಲೆಗಳಿಂದ ಬಂದಿರತಕ್ಕಂಥ ಜನ, ಒಬ್ಬೊಬ್ಬರು ಒಂದೊಂದು ಹಿನ್ನೆಲೆಯಿಂದ ಬಂದಿದ್ದಾರೆ. ಆ ರೀತಿ ಅವ್ರು ನಡ್ಕೊಂಡು ಹೋಗ್ತಾರೆ. ಅದನ್ನು ಎಲ್ಲವನ್ನು ನನ್ನ ರೀತಿ ಆಗಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಕ್ಷಕ್ಕೆ ಅದರಿಂದ ತೊಂದರೆ ಆಗ್ತದೆ. ನನ್ನ ಕೆಲಸ ಏನಪ್ಪ ಅಂತ ಹೇಳಿದರೆ, ಪಕ್ಷಕ್ಕೆ ಅವರಿಂದ ಆ ರೀತಿ ನಡ್ಕೊಳ್ಳೋದ್ರಿಂದ ತೊಂದರೆ ಆದರೆ ಖಂಡಿತವಾಗಿ ನಾನು ಅವರಿಗೆ ಹೇಳ್ತೇನೆ, ಅವರಿಗೆ ನೋಡಿ ಈ ರೀತಿ ಮಾಡಬೇಡಿ. ನಿಮ್ಮ ಪಕ್ಷದಲ್ಲೇ ನಿಮ್ಮ ಕಾಲೆಳೆಯೋರ ಸಂಖ್ಯೆ ಜಾಸ್ತಿ ಇದೆ ಅಂತ ಅನ್ಸಲಿಲ್ಲ ನಿಮ್ಗೆ ಯಾವಾಗಲೂ ಈ 6 ತಿಂಗಳಲ್ಲಿ? ಅದನ್ನ ಇರಬಹುದೇನು, ಆಗಿದೆಯೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ. ಅದನ್ನ ಮೀರಿ ನಿಲ್ತಕ್ಕಂಥ ಸಾಮರ್ಥ್ಯ ನನಗಿದೆ, ದೇವರು ಕೊಟ್ಟಿದ್ದಾನೆ, ನನಗೆ ನಮ್ಮ ಹೈಕಮಾಂಡ್ ಕೊಟ್ಟಿದೆ. ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು ನೀನು ಅಷ್ಟೇ. ಅದಕ್ಕೆ ನಾನು ಯಾವ ಇದನ್ನು ಕೂಡ ನಾನು ಜವಾಬ್ದಾರಿಯನ್ನು ಹೊರೋದಕ್ಕೆ ತಯಾರಿದ್ದೀನಿ. ನನ್ನ ಮೇಲೆ ಯಾವುದೇ ಆಪಾದನೆ ಬಂದರೂ ತಗೊಳಕ್ಕೆ ತಯಾರಿದ್ದೀನಿ. ಕಾಂಗ್ರೆಸ್ ಪಕ್ಷ ಕಟ್ಟೋದಕ್ಕೆ. ಯಾರೋ ಬಯಲಿಗೆಳೆದ ಹಗರಣಗಳನ್ನು ಇಟ್ಕೊಂಡು ಆಡಳಿತ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ 125 ವರ್ಷದ ಇತಿಹಾಸ ಇರೋ ಪಕ್ಷ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿದೆ. ನಿಮ್ಮಲ್ಲಿ ಏನಿದೆ ಅಥೆಂಟಿಕ್ ಆಗಿರೋ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಕ್ಕೆ? ಈ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ, ಅದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕಿನ್ನ ದೊಡ್ಡವರು ಯಡಿಯೂರಪ್ಪನವರು ಅಂತಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸಂವಿಧಾನಕ್ಕಿಂತ ದೊಡ್ಡವರು ಯಡಿಯೂರಪ್ಪನವರು ಅಥವಾ BJP ಸರ್ಕಾರ ಇಲ್ಲಿ ಅಂತ ಹೇಳಿದರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ಆ ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕು. ಅದು ನೀವು ಮಾಡ್ತಿಲ್ಲ ಅಂತ ಹೇಳಬೇಕಾಗ್ತದೆ. ಒಂದು ಅನುಮಾನ ಸಹಜವಾಗಿ ರಾಜ್ಯದ ಜನತೆ ಕಾಡಿದ್ದು, ಇದ್ದಕ್ಕಿದ್ದಂಗೆ ನೀವು ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗ್ತೀರಿ, ಅಲ್ಲೊಂದು ದೊಡ್ಡ ಪತ್ರಿಕಾಗೋಷ್ಠಿ ನಡೆಯುತ್ತೆ, ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಮೇಲೆ ಮುಳುಗಿದೆ, ಅದರ ವಿರುದ್ಧ ಹೋರಾಟ ಆರಂಭ ಮಾಡ್ತೀವಿ ಅಂತ ಹೇಳಿ. ಈ ದಿಢೀರಂತ ನಿಮಗೇನು ಆ ರೀತಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅನಿಸಿದ್ದು? ಅಲ್ಲ, ದಿಢೀರ್ ಪ್ರಶ್ನೆನೇ ಬಂದಿಲ್ಲ. ಇಲ್ಲಿ ನಾವು ಮಾಡಿಕೊಂಡು ಬರ್ತಾನೆ ಇದ್ದೀವಿ. ನಮ್ಮಲ್ಲಿ ನಾನು ಹೇಳಿದಲ್ಲ, ಡಿವಿಷನಲ್ ಮೀಟಿಂಗ್ ಮಾಡೋದು, ಪ್ರೊಟೆಸ್ಟ್ ರ್ಯಾಲಿಗಳು ಮಾಡೋದು, ಗವರ್ನರ್ ಹತ್ರ ಹೋದೋ, ಪಾದಯಾತ್ರೆ ಮಾಡ್ದೋ, ಅಸೆಂಬ್ಲಿಲಿ ಮಲಗ್ದೋ, ಇವೆಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ದಿಢೀರ್ ಪ್ರಶ್ನೆಯಲ್ಲಿ ಬಂತು. ನಮ್ಮ ಹೈಕಮಾಂಡ್ ನಮಗಿರೋದೆಲ್ಲ ಡೆಲ್ಲಿಯಲ್ಲೇ, ನಮ್ಮ ತೀರ್ಮಾನಗಳೆಲ್ಲ ಅಂತಿಮವಾಗಿ ಆಗೋದು ಡೆಲ್ಲಿಯಲ್ಲಿ. ನಾನು ಅಲ್ಲಿ ಈಗ ನಾವು ಹೇಳಬೇಕಲ್ವಾ, ನಾವೊಂದು ಇಂಥದ್ದು ನಡೀತಾ ಇದೆ ಭ್ರಷ್ಟಾಚಾರ ಅಂತೇಳಿ ನಾವು ಯಾರಿಗೆ ಹೇಳಬೇಕು? ನಮ್ಮ ಹೈಕಮಾಂಡಿಗೂ ನಾವು ತಿಳಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವರು ಹೋದ್ವಿ, ಅವ್ರಿಗೆ ಹೇಳ್ದೋ, ಅಲ್ಲೊಂದು ಪತ್ರಿಕಾಗೋಷ್ಠಿ ಮಾಡ್ದೋ. ಇಷ್ಟೇ ಆಗಿದ್ದು ನಮ್ದು. ಎಲ್ಲ ಒಂದು ಪತ್ರಿಕಾಗೋಷ್ಠಿ ಮಾಡೋದೇ ತಪ್ಪಾಗ್ತದೆ. ಅಲ್ಲ, ಪತ್ರಿಕಾಗೋಷ್ಠಿ ಮಾಡಿದ್ದು ಇಲ್ಲಿ JDSನವ್ರು ಜನಾಂದೋಲನ ಮಾಡ್ತಾರೆ ಅಂತ ಗೊತ್ತಾಗೋಯ್ತು, ಅದಕ್ಕೋಸ್ಕರ ನೀವು ಮಾಡಿದಿರಿ ಅಂತ. ನಮಗೇನು, ಈಗ ಅವ್ರದ್ದು ಒಂದು ರಾಜಕೀಯ ಪಕ್ಷ, ಅವ್ರದ್ದೇ ಆದ ರೀತಿ ನೀತಿಯಲ್ಲಿ ಅವ್ರು ಮಾಡ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮ್ಮದೇ ಆದಂಥ ರೀತಿ ನೀತಿಗಳು ಇರೋದಿಲ್ವ? ಅದನ್ನು ನಾವು ಮಾಡ್ತೀವಿ. ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ಮಾಡ್ತೀವಿ ಅನ್ನೋ ಪ್ರಶ್ನೆ ಬರೋದಿಲ್ಲ. ನಾವು ಒಂದು ವೇಳೆ ಏನೋ ಅವ್ರು ಹೇಳಿದರು, ಹೌದು, ಅವರು ಭ್ರಷ್ಟಾಚಾರ ಹೊರಗೆ ತೆಗೆದಾಗ ನಾವು ಅದನ್ನು ಮುಚ್ಚಿಡೋಕ್ಕಾಗುತ್ತಾ? ನಾವು ಅದನ್ನೇ ಹೇಳಬೇಕು. ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ಗೆ ಗೊತ್ತಾಗದೇ ಇರೋ ವಿಚಾರ, ಸಣ್ಣ ರಾಜಕೀಯ ಪಕ್ಷ ಹೋಗಲಿ, ತಮ್ಮ ಪ್ರಕಾರ ರಾಜಕೀಯ ರಾಜ್ಯ ಸೀಮಿತ ನಮ್ಮಲ್ಲಿ ಕೂಡ ಎಲ್ಲ ಮಾಡ್ತಾ ಇದೆ ಅಂದ್ರೆ ನಿಮಗೆ ಏನಾಗಿದೆ? ನಮ್ಮಲ್ಲಿ ಕೂಡ ಮಾನ್ಯ ಸಿದ್ದರಾಮಯ್ಯನವರು CLP ಲೀಡರ್ ಆಗಿ ಸದನದ ಒಳಗಡೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ನಾ ಮೊದಲು ಪ್ರಶ್ನೆ ಅಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಭ್ರಷ್ಟಾಚಾರ ಬಂದಿರತಕ್ಕಂಥದ್ದೇ ನಮಗಿರ್ತಕ್ಕಂಥ ಮುಖ್ಯವಾದ ಉದ್ದೇಶ, ವಿಷಯ. ಅದನ್ನು ನಾವು ತೆಗಿಬೇಕೇ ವಿನಃ ನೀನು ಮಾಡಿದೆ ನಾನು ಮಾಡಿದೆ, ನಾನು ಮೊದಲು ಅಂತಕ್ಕಂಥದ್ದು ಏನೂ ಇಲ್ಲ. ಸರಿ, ಈಗ 6 ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕಾಲ ಕಳೆದಿದ್ದೀರಿ. ಈಗ ಕಳೆದಿಲ್ಲ, ನಾನು ಸರಿಯಾಗಿ ಈಗ ಉಪಯೋಗನೇ ಮಾಡಿದ್ದೀನಿ. ರೈಟ್. ಈ 6 ತಿಂಗಳಲ್ಲಿ ನೀವು ಸುಸ್ತಾದ್ರ ಅಥವಾ ಏನಾದರೂ ಶಕ್ತಿ ಬಂತ? ಖಂಡಿತವಾಗಿ ಶಕ್ತಿ ಬಂದಿದೆ. ಯಾಕೆಂದ್ರೆ ನನಗೆ ಕಾರ್ಯಕರ್ತರ ಶಕ್ತಿ ಏನಿದೆ, ಅವರ ಭಾವನೆಗಳೇನಿದ್ದಾವೆ, ಆ ಸಮಸ್ಯೆಗಳೇನಿದ್ದಾವೆ, ಅವೆಲ್ಲವನ್ನು ಪುಷ್ಟಿ ಕೊಟ್ಟಿದ್ದಾವೆ ನನಗೆ. ಇನ್ನೂ ಕೂಡ ಸದೃಢ. ಈಗ ನೀವು ಹೋಗಿ ಬನ್ನಿ, ನನ್ನ ಜೊತೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಹುಬ್ಬಳ್ಳಿಯಲ್ಲಿ ಬನ್ನಿ, ಬೆಳಗಾಮಲ್ಲಿ ಬನ್ನಿ, ಬೇರೆ ಜಿಲ್ಲೆಗಳಲ್ಲಿ ಬನ್ನಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈಗ ಹೌದಪ್ಪ, ಏನೋ ಒಂದು ಹೊಸ ಬದಲಾವಣೆ ಆಗ್ತಾ ಇದೆ, ಒಂದು ಹೊಸ ರೂಪ ಬರ್ತಾ ಇದೆ ಅಂತ ಮಾತಾಡಿ ನೀವು ಒಂದು ಮಾಧ್ಯಮದಲ್ಲಿ ಒಂದು ಸ್ಟಡಿ ಮಾಡಿಸಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡದಲ್ಲೇ ಅಧಿಕಾರ ಪಡೆದಂತ ಅಭ್ಯಾಸ ಇರುವಂತ ಪಕ್ಷ. ಈಗ ಆಗಿಲ್ಲ, ಕಾಲ ಬದಲಾವಣೆ ಆಗಿದೆ. ಹೋರಾಟ ಮಾಡಬೇಕು, ಜನರ ಮುಂದೆ ನಿಮ್ಮ ಶಕ್ತಿ ಏನು ಅಂತ ಸಾಬೀತು ಮಾಡಬೇಕು. ಆ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಬಂತ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಈಗ ನಾವು ಹೋರಾಟ ಮಾಡಿದ್ರು ನೀವು ಹಿಂಗೆ ಅಂತೀರಿ, ನಾವು ಸುಮ್ಮನೆ ಕೂತಿದ್ರು ನೀವು ಸುಮ್ಮನೆ ಕೂತಿದ್ದ ಅಧಿಕಾರ ಮಾಡ್ತೀವಿ ಅಂತೀರಿ. ಈಗ ನಾವು ಹೋರಾಟ ಕಾಲಕ್ಕೆ ಬದಲಾವಣೆ ಆಗಬೇಕು. ಕಾಲ ಹೋರಾಟದ ಕಾಲ ಅಂದಾಗ ನಾವೀಗ ಹೋರಾಟ ಮಾಡಬೇಕು.
ಸೊ ಹೋರಾಟಕ್ಕೆ ಇಳಿದಿದ್ದೀವಿ. ರಾಜ್ಯದ ಆಡಳಿತ ಬಿಜೆಪಿ ಪಕ್ಷವನ್ನು ಎದುರಿಸೋ ಶಕ್ತಿ ಈಗ ಬಂದಿದೆ. ಖಂಡಿತವಾಗಿ ಬಂದಿದೆ. ನಮ್ಗೆ ಯಾವತ್ತೂ ಶಕ್ತಿ ಏನು ಕುಗ್ಗಿರ್ಲಿಲ್ಲ. ಹೆವಿ ವೈಟ್ ನಾಯಕರುಗಳಿಗೆ ಏನಂತೀರಿ ನೀವು? ಹೆವಿ ವೈಟ್ ನಾಯಕರು ಅಂದ್ರೆ ನಮ್ಮಲ್ಲಿ ಸೀನಿಯರ್ ಲೀಡರ್ಸ್. ಕಾಲೆಳಿಬೇಡಿ, ಪಕ್ಷ ದುರ್ಬಲಗೊಳಿಸಬೇಡಿ, ಸೀನಿಯರ್ ಲೀಡರ್ಸ್ ಶಕ್ತಿ ತುಂಬಿ ಪಕ್ಷವನ್ನು ಕಟ್ಟಿ ಅಂತ ಏನಾದ್ರು ಹೇಳ್ತೀರಾ ಅವ್ರಿಗೆ? ಇಲ್ಲ, ಅವರಿಗೂ ಅಷ್ಟೇ ಜವಾಬ್ದಾರಿ ಇದೆ. ಬರೇ ಪರಮೇಶ್ವರ್ ಒಬ್ಬನನ್ನ ಅಧ್ಯಕ್ಷನನ್ನು ಮಾಡಿಬಿಟ್ಟು ನಮ್ದೆಲ್ಲ ಏನೂ ಇಲ್ಲ ಅಂತ ಯಾರು ಹೇಳಂಗಿಲ್ಲ. ನಮ್ಮ ಸೀನಿಯರ್ ಲೀಡರ್ಸ್ ಇರ್ಬೋದು, ಬೇರೆ ಬೇರೆ ಲೀಡರ್ಗಳಿರ್ಬೋದು, ಅವರಿಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ನಿಮಿತ್ತ ಮಾತ್ರ. ಆಶಾವಾದಿ ಆಗಿದೆ. ಖಂಡಿತವಾಗಿ. ರೈಟ್, ಥ್ಯಾಂಕ್ ಯು ಪರಮೇಶ್ವರ್ ಜಿ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.